ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗೈಸ್, ಇವತ್ತಿನ ದಿನ ಸಂಜೆ TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ನ ಒಂದು ರಿಸಲ್ಟ್ಸ್ ಬಂತು. ಸೊ IT ಸೆಕ್ಟರ್ನಲ್ಲಿ ಇರ್ತಕ್ಕಂಥ ಟಾಪ್ 1 ಶೇರ್ ಅದು TCS. ಸೊ TCSನ ರಿಸಲ್ಟ್ಸು ಹೆಂಗಿದೆ ಅಂತ ಇವತ್ತು ನೋಡೋಣ. ಫಸ್ಟಿಗೆ ರಿಸಲ್ಟ್ಸ್ ಬೇಕಂದ್ರೆ ನಮಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ಒಂದು ವೆಬ್ಸೈಟ್ನ ನಾನು ಓಪನ್ ಮಾಡ್ತೀನಿ. ಸೊ ತದನಂತರ ಇಲ್ಲೇ ನಿಮಗೆ ಸರ್ಚ್ ಬಾರ್ ಕಾಣ್ತಾ ಇದೆ. ಸೊ ಇಲ್ಲಿ TCS ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅಂತ ಬಂತು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈ ಥರ ಒಂದು ಪೇಜ್ ಓಪನ್ ಆಯಿತು. ಸೊ ಈ ಪೇಜಲ್ಲಿ ಕೆಳಗಡೆ ಹೋದರೆ ಅನೌನ್ಸ್ಮೆಂಟ್ ಅಂತ ಒಂದು ಇದೆ ನೋಡಿ, ಇಲ್ಲಿ ಅನೌನ್ಸ್ಮೆಂಟು. ಸೊ ಈ ಒಂದು ಆರೋ ಮಾರ್ಕ್ ಇದೆ ನೋಡ್ರಿ, ರೈಟ್ ಆರೋ. ಸೊ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಿದ್ದೀನಿ, ಅಂದರೆ ಏನೇನು ಅನೌನ್ಸ್ಮೆಂಟ್ಸು ಬಂದಿದೆ ಅಂತ. ಓಕೆ, ನಂತರ ಇಲ್ಲಿ ನೋಡಿ ಎಲ್ಲ ಕೊಟ್ಟಿದ್ದಾನೆ. ಕಂಪನಿ ಅಪ್ಡೇಟ್, ಕಾರ್ಪೊರೇಟ್ ಆ್ಯಕ್ಷನ್, ಕಂಪನಿ ಅಪ್ಡೇಟ್, ರಿಸಲ್ಟ್. ನಮಗೆ ಇದು ಬೇಕಾಗಿರೋದು ಇವಾಗ. ಸೊ ನಾನು ಈ ರಿಸಲ್ಟ್ನ ಡೌನ್ಲೋಡ್ ಮಾಡ್ಕೋತೀನಿ. ಯಾವಾಗ ಬಂದಿದೆ? ಇವತ್ತು 9ನೇ ತಾರೀಕಿಗೆ ಜನವರಿ. ಸೊ ಇಲ್ಲಿ ರೈಲ್ವೆ ಟೈಮಿಂಗಲ್ಲಿ ಇದೆ 16:33. ಸೊ ಆ ಟೈಮಿಗೆ ಬಂದಿದೆ. ಸೊ ಓಕೆ, ನಾನು ಈ PDF ನಾನು ಕ್ಲಿಕ್ ಮಾಡ್ತಿದ್ದೀನಿ. ಸ್ವಲ್ಪ ಇದನ್ನು ಝೂಮ್ ಮಾಡ್ಕೋತೀನಿ. ಸಮ್ವೇರ್ ಈ ಥರ ಕಾಣುತ್ತೆ ನಮಗೆ ಇವಾಗ. ಸೊ ನೋಡ್ಕೊತ ಹೋಗೋಣ ಎಲ್ಲಿದೆ ರಿಸಲ್ಟ್ಸು ಇವ್ರದ್ದು. ಸೊ ಅಫ್ಕೋರ್ಸ್ TCS ಅಂದರೆ ಒಂದು ಧೂಮ್ ದಡಾಕ್ ಆಗಿರ್ತಕ್ಕಂಥದ್ದೇ ಬಂದಿರುತ್ತೆ. ನೋಡೋಣ ಯಾವ ಥರ ಬಂದಿದೆ, ಏನಾಗಿದೆ ಅಂತ ಹೇಳ್ಬಿಟ್ಟು. ಓಕೆ, ಕನ್ಸಾಲಿಡೇಟೆಡ್ ಇಲ್ಲಿದೆ ನೋಡಿ, ಆಡಿಟೆಡ್ ಕನ್ಸಾಲಿಡೇಟೆಡ್ ಇಂಟ್ರೀಮ್ ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ರಿಸಲ್ಟ್ಸ್. ಎಲ್ಲವೂ ಕೂಡ ಕೋಟಿಯಲ್ಲಿ ಇರ್ತಕ್ಕಂಥ ನಂಬರ್ಸ್ಗಳು ಇವೆಲ್ಲ ಇಲ್ಲೇ ಇದೆ ನೋಡ್ರಿ, ರುಪೀಸ್ ಇನ್ ಕ್ರೋರ್ಸ್ ಅಂತ ಹೇಳ್ಬಿಟ್ಟು. ಓಕೆ, ಇವಾಗ ಒಂದು ಸಲ ಸೀಕ್ವೆನ್ಸ್ನ ನೋಡ್ಕೊಂಬರೋಣ ಯಾವ ಥರ ಇದೆ ಸೀಕ್ವೆನ್ಸು ಅಂಥೇಳಿ. ಸೊ ಈ December 31, 2023 ಇಂದ ನಾವು ಈ ಒಂದು December 31, 2024ನ ಕಂಪೇರ್ ಮಾಡಿದ್ರೆ ಇಯರ್ ಆನ್ ಇಯರ್ ಅಂತ ಕರೀತಾರೆ. ಸೊ ಇದರಿಂದ December 31, 2023 ಇಂದ September 30 ಇದನ್ನು ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಿರ್ತದೆ. ಓಕೆ, ಸೊ ಓಕೆ, ನಮ್ಗೆ ಇಯರ್ ಆನ್ ಇಯರ್ ನೋಡ್ಕೊಂತ ಹೋಗೋಣ ಇವಾಗ. ಸೊ ಟೋಟಲ್ ಇನ್ಕಮ್ಮು 61,445 ಇದ್ದಿದ್ದು ಲಾಸ್ಟ್ ಇಯರು. ಈ ಇಯರು 65,216 ಕೋಟಿ ಬಂದಿದೆ. ಸರಿ, ಅದು ಏನು ಟೋಟಲ್ ಇನ್ಕಮ್ ಬೇಕಂದ್ರೆ, ಸೊ ಖರ್ಚು ಮಾಡಿರ್ಬೋದಲ್ಲ, ಟೋಟಲ್ ಎಕ್ಸ್ಪೆನ್ಸು 45,000 ಖರ್ಚು ಮಾಡಿರ್ತಾರೆ ಲಾಸ್ಟ್ ಇಯರು ಡಿಸೆಂಬರ್ ಈ ಡೇ ಟೈಮ್ಗೆ. ಈ ಸಲ 48,550 ಕೋಟಿಯನ್ನು ಖರ್ಚು ಮಾಡಿದ್ದಾರೆ. ಓಕೆ ಸರಿ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಕಟ್ಟಾಗಿನ ಮುಂಚೆ ಎಷ್ಟು ಪ್ರಾಫಿಟ್ ಆಗಿದೆ? ಸೊ ಲಾಸ್ಟು 14,829, ಇವಾಗ 16,666 ಕೋಟಿ. ಇಲ್ಲಿ ನೋಡಿ ಇವಾಗ ಏನಿದೆ ಅಲ್ಲ, ಈ ಪ್ರಾಫಿಟ್ ಫಾರ್ ದ ಪೀರಿಯಡ್, ಇಲ್ಲಿ ನೋಡಿ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಈ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅಂತ ಇವದನ್ನ ಏನು ನೋಡ್ತಿದ್ದೀರೋ, TV-ಗಳಲ್ಲಾಗಲಿ, ನ್ಯೂಸ್ ಚಾನಲ್ಲು, ಹಾಗೆಯೇ ಮೀಡಿಯಾದಲ್ಲಿ, ಮತ್ತು ಅಂದರೆ ಇಷ್ಟು ಗ್ರೋತನ್ನು ಕಾಣ್ತು. ಸೊ ಇಷ್ಟಿದ್ದು ಅಷ್ಟಾಯಿತು, ಇಯರ್ ಆನ್ ಇಯರ್ ಇಷ್ಟು ಪರ್ಸೆಂಟೇಜ್ ಅದು ಗ್ರೋ ಆಯಿತು ಅವ್ರ ಬಿಸ್ನೆಸ್ಸು. ಸೊ ಇಲ್ಲೇನು ಫಿಗರ್ ಇದೆಯಲ್ಲ ಪ್ರಾಫಿಟ್ ಫಾರ್ ದ ಪೀರಿಯಡು, ಅದನ್ನು ಎಲ್ಲ ಕಡೆನೂ ಹೇಳ್ತಾರೆ. ಅಂದರೆ 11,097 ಇದ್ದಿದ್ದು 12,444 ಕೋಟಿಯಷ್ಟು ಪ್ರಾಫಿಟ್ಟು ಇವರಿಗೆ ಆಗಿದೆ. ಸೊ ಈ ಕಾಲಮನ್ನೇ ನೀವೆಲ್ಲ ಕಡೆನೂ ನೋಡ್ತೀರಾ, ನ್ಯೂಸ್ ಚಾನಲ್ಗಳಲ್ಲಾಗಲಿ ಎಲ್ಲ ಕಡೆನೂ ಇದೆ, ನಿಮಗೆ ನೋಡೋಕೆ ಸಿಗುತ್ತೆ. ಸೊ ಓಕೆ, ಅರ್ನಿಂಗ್ ಪರ್ ಶೇರನ್ನು ಒಂದ್ಸಲ ನೋಡ್ಕೊಂಬಿಡೋಣ. 30 ಇತ್ತು, 32, 34. ಲಾಸ್ಟ್ ಇಯರ್ 30 ಇದ್ದಿದ್ದು ಇಯರ್ ಆನ್ ಇಯರ್ ನೋಡಿ ಇವಾಗ 34 ಆಗಿದೆ. ಹಾಗೇನೆ ಇವರು ಒಂದು ಡಿವಿಡೆಂಡನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು ಡಿವಿಡೆಂಡ್ ಎಷ್ಟು ಕೊಡ್ತಿದ್ದಾರೆ ಅಂತ. TCS ಕಂಟ್ರಿ ಅಫ್ಕೋರ್ಸ್ ಏನು ಅದೊಂದು ಟ್ರಸ್ಟೆಡ್, ಟಾಟಾದವ್ರದ್ದು ಅಂದ್ರೆ ಒಂದು ಟ್ರಸ್ಟೆಡ್ ಅಪ್ಪ ಅದು. ಅಲ್ಲಿ ಏನೋ ಒಂದು ಬ್ಲೈಂಡಾಗಿ ಒಂದು ಟ್ರಸ್ಟ್ ಬಂದ್ಬಿಡುತ್ತೆ ಅದ್ರ ಮೇಲೆ. ಓಕೆ, ಇಲ್ಲಿ ನೋಡೋದಾದ್ರೆ ಸೆಗ್ಮೆಂಟ್ ರೆವಿನ್ಯೂ, ಯಾವ್ಯಾವ ಸೆಗ್ಮೆಂಟಿಂದ ಎಷ್ಟೆಷ್ಟು ರೆವಿನ್ಯೂ ಬರ್ತಾ ಇದೆ ಇವರಿಗೆ ಅಂತ ಹೇಳ್ಬಿಟ್ಟು. ಸೊ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಸರ್ವಿಸಸ್ ಮತ್ತು ಇನ್ಶೂರೆನ್ಸಿಂದ ಇವರಿಗೆ 22,000 ಇದ್ದಿದ್ದು 23,000. ಅಂದರೆ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಸರ್ವಿಸ್ ಆ್ಯಂಡ್ ಇನ್ಶೂರೆನ್ಸಿಂದ ಇವರಿಗೆ ಜಾಸ್ತಿ ಬರ್ತಾ ಇದೆ ನೋಡಿ ಇಲ್ಲಿ. ತದನಂತರ ಮ್ಯಾನುಫ್ಯಾಕ್ಚರಿಂಗಿಂದ 6,000 ಕೋಟಿ, ಕನ್ಸ್ಯೂಮರ್ ಬಿಸ್ನೆಸ್ಸಿಂದ 10,000, ಕಮ್ಯುನಿಕೇಷನ್ ಮೀಡಿಯಾ ಟೆಕ್ಕಿಂದ 11,000 ಕೋಟಿ, 11,900. ಸೊ ಲೈಫ್ ಸೈನ್ಸ್ ಆ್ಯಂಡ್ ಹೆಲ್ತ್ ಕೇರಿಂದ 6,000. ಸೊ ಏನಪ್ಪ ಹೇಳ್ತೀನಿ ಅಂತ ಹೇಳಿದ್ರೆ, ಸೊ IT ಸೆಕ್ಟರಲ್ಲಿ ಚೆನ್ನಾಗಿರ್ತಕ್ಕಂಥದ್ದು. ಸೊ TCS ನಾವೇನು ಮಾಡ್ಬಿಡ್ತೀವಿ, ಶೇರ್ ಪ್ರೈಸನ್ನು ನೋಡಿದ್ರೆ ನೋಡಿ 4,000 ಇದೆ. ಸೊ ನಾಳೆ ನೋಡೋಣ ಮೊಮೆಂಟಮ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಇದ್ರದ್ದು. ಸೊ 4,000 ಇದ್ರದ್ದು ಮಾರ್ಕೆಟ್ ವ್ಯಾಲ್ಯೂ, ಅಂದರೆ ಕರೆಂಟ್ ಮಾರ್ಕೆಟ್ ಪ್ರೈಸು 4,000. ಎಲ್ಲರೂ ಕೂಡ
4,000 ಇದೆ, ನಾನು ಜಾಸ್ತಿ ಆಯಿತು ನಾನು ತೊಗೊಳಲ್ಲ ಇದನ್ನು, ಹಂಗೆ ಇದು ಮಾಡ್ಬಿಡ್ತಾರೆ. ಅಂದರೆ ಕಮ್ಮಿ ಶೇರ್ ಬರುತ್ತೆ ನನಗೆ 4,000ಕ್ಕೆ, ದಯವಿಟ್ಟು ಇದನ್ನು ನಾವು ತಪ್ಪನ್ನು ಮಾಡೋಕ್ಕೆ ಹೋಗ್ಬಿಡಿ. ಸೊ ನೋಡಿ, ಇಲ್ಲೇ ನೋಡಿದ್ರೆ ನೀವು ಫಿನಾನ್ಷಿಯಲ್ ರಿಸಲ್ಟ್ಸ್ ಹೆಂಗೆ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಮತ್ತು ಡಿವಿಡೆಂಡ್ ಕೂಡ ಕೊಟ್ಟಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಡಿಸಿಷನನ್ನು ತಗೊಳ್ಳಿ. ದಯವಿಟ್ಟು ಇಲ್ಲೇನು ಪ್ರೈಸ್ ನೋಡ್ತಿದ್ದೀರಲ್ಲ, ಸೊ ಈ ಪ್ರೈಸಿನ ಮೇಲೆ ಹೋಗಲೇಬೇಡಿ. ಸೊ 5 ಇಯರ್ದು ಒಂದು ಚಾರ್ಟ್ ಪ್ಯಾಟರ್ನ್ ನೋಡ್ಬೋಣ. ಈ ಸಮಯ ಈ ಥರ ಕಾಣುತ್ತೆ. ಸೊ 82% ರಿಟರ್ನ್ ಅನ್ನು ಕೊಟ್ಟಿದೆ. ಸೊ 83 ಅಂದರೆ ಏನು ಕಮ್ಮಿ ಅಲ್ಲ, ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಶೇರ್ ಇದು. ಸೊ ಅಫ್ಕೋರ್ಸ್ ಇದರಲ್ಲಿ ನಾವು ಜಾಸ್ತಿನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಶೇರ್ಗಳಲ್ಲಿ ನಾವು 100% ಮಾತ್ರ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ, ಅದು ಕೂಡ 5 ವರ್ಷದ ಒಂದು ಟೈಮ್ ಫ್ರೇಮಲ್ಲಿ. ಸೊ ಮ್ಯಾಕ್ಸಿಮಮ್ ಚಾರ್ಟ್ ಪ್ಯಾಟರ್ನ್ ಅನ್ನು ನೋಡೋದಾದ್ರೆ ಈ ಥರ ಸಮಯ ಈ ಥರ ಕಾಣುತ್ತೆ. 3,260% ಅಷ್ಟು ರಿಟರ್ನ್ ಅನ್ನು ಕೊಟ್ಟಿದೆ. ಸೊ ನೋಡಿ, TCS IT ಸೆಕ್ಟರ್ ಇರತಕ್ಕಂಥ ಟಾಪ್ ಮೋಸ್ಟ್ ಕಂಪನಿ. ಸೊ ಸ್ಕ್ರೀನಲ್ಲಿ ಕೂಡ ನಿಮಗೆ ಒಂದ್ಸಲ ತೋರಿಸ್ಬಿಡ್ತೀನಿ. ಸೊ TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್. ಸೊ ಪಿಯರ್ ಕಂಪ್ಯಾರಿಸನ್ಗೆ ಹೋದರೆ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿದೆ ನೋಡಿ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟಿದೆ ನೋಡ್ರಿ, ಎಷ್ಟು ತೋರ್ತಿದೆ. ಸೊ ಸೆಕೆಂಡ್ ಇದರಲ್ಲಿ ಬರ್ತಕ್ಕಂಥದ್ದು ಸೊ ಇನ್ಫೋಸಿಸ್. ಸೊ ನೋಡಿ, ಅಲ್ಟಿಮೇಟ್ ಆಗಿ ನಿಮಗೆ ಬಿಟ್ಟಿರ್ತಕ್ಕಂಥ TCS ಅಲ್ಟಿಮೇಟ್ ಆಗಿರ್ತಕ್ಕಂಥ ಒಂದು ಶೇರು. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.